ಒತ್ತುವರಿದಾರರಿಗೆ ಪಂಚಾಯಿತಿ ಸದಸ್ಯರ ಬೆಂಬಲ ಇದೆಯಾ? ರಸ್ತೆ ವ್ಯಾಪ್ತಿಗೆ ಬರುವ ಜಾಗದಲ್ಲಿ ಚರಂಡಿ ನಿರ್ಮಾಣ. ರಾತ್ರಿ ವೇಳೆ ಚರಂಡಿ ಕಾಮಗಾರಿ, ಮಾಜಿ ಗ್ರಾಮ ಸದಸ್ಯರ ಆಕ್ರೋಶ. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿ ವ್ಯಾಪ್ತಿಯ ತವರೆಕೆರೆ ಗ್ರಾಮದ ರಸ್ತೆ ಹೆದ್ದಾರಿಯಾಗಿ ಮಾರ್ಪಡ್ತಾ ಇದೆ. ಆದರೆ ಈ ಹೆದ್ದಾರಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಿಡಿಒ ಅಧಿಕಾರಿಗಳು ರಾತ್ರೋರಾತ್ರಿ ರಸ್ತೆಯ ಬಳಿ ಚರಂಡಿ ತೆಗೆದಿದ್ದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ತಾವರೆಕೆರೆದಿಂದ ಹುಲಿಯೂರು ದುರ್ಗ ಹೋಗುವ ರಸ್ತೆ ಈ ಹಿಂದೆ ಎಂಡಿಆರ್ ರಸ್ತೆಯಾಗಿತ್ತು. ಆದರೆ ಈಗ ಹೆದ್ದಾರಿಗೆ ಅನುಮೋದನೆ ಸಿಕ್ಕಿದೆ. ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಿಡಿಒ ಅಧಿಕಾರಿಗಳು ರಾತ್ರೋರಾತ್ರಿ ರಸ್ತೆ ವ್ಯಾಪ್ತಿಗೆ ಸೇರುವ ಜಾಗದಲ್ಲಿ ಚರಂಡಿಯನ್ನ ತೆಗೆದಿದ್ದು ಇದರಿಂದ ಒತ್ತುವರಿದಾರರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರೇ ಬೆಂಬಲಕ್ಕೆ ನಿಂತಂತಾಗಿದೆ. ಈ ರಸ್ತೆಯು ರಥೋತ್ಸವ ನಡೆಯುವ ರಸ್ತೆಯಾಗಿದ್ದು ರಸ್ತೆ ಬದಿಯ ನಿವಾಸಿಗಳು ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರಂತೆ. ಅದನ್ನ ರಕ್ಷಿಸುವ ಸಲುವಾಗಿಯೇ ರಾತ್ರಿ ವೇಳೆಯೇ ಚರಂಡಿಯನ್ನ ತೆಗೆದಿದ್ದಾರೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಆರೋಪ ಮಾಡುತ್ತಿದ್ದಾರೆ. ತಾವರೆಕೆರೆಯಿಂದ ಹುಲಿದುರ್ಗ ಹೋಗೋ ರೋಡ್ನಲ್ಲಿ ಅದು ಎಂಡಿಆರ್ ರೋಡ್ ಆಗಿತ್ತು. ಈಗ ಅದು ರಾಜ್ಯ ಹೆದ್ದಾರಿಯಾಗಿ ಅನುಮೋದನೆ ಆಗಿದೆ. ಈ ರೋಡಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸೇರ್ಕೊಂಡು ರಾತ್ರೋರಾತ್ರಿ ಚರಂಡಿಯನ್ನು ತೆಗೆದಿದ್ದಾರೆ. ಆದರೆ ಅದು ಚರಂಡಿ ಎಲ್ಲಿ ತೆಗೆದಿದ್ದಾರಪ್ಪ ಅಂದರೆ ರಸ್ತೆಯ ಲಿಮಿಟ್ನೊಳಗೇನೆ ತೆಗೆದಿದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂದರೆ ರಸ್ತೆ ಒತ್ತುವರಿ ಮಾಡ್ಕೊಂಡಿರೋರಿಗೆ ಅನುಕೂಲ ಮಾಡುವ ಉದ್ದೇಶದಿಂದಲೇ ಇವು ಪಂಚಾಯಿತಿ ಸದಸ್ಯರುಗಳು ರಾತ್ರೋರಾತ್ರಿ JCBಯಿಂದ ಚರಂಡಿಯನ್ನು ತೆಗೆದಿದ್ದಾರೆ. ಇನ್ನು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾರು ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ. ಅಲ್ಲದೆ ಪಿಡಿಒ ಅಧಿಕಾರಿಗಳಿಗೆ ಕೇಳಿದ್ರೆ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳ್ತಿದ್ದಾರೆ. PWD ಅಧಿಕಾರಿಗಳನ್ನ ಕೇಳೋಣ ಅಂದ್ರೆ ಅವರು ಸರ್ಕಾರಿ ಸಿಮ್ ಅನ್ನೇ ಯೂಸ್ ಮಾಡ್ತಾ ಇಲ್ಲ. ಸಮಸ್ಯೆ ಹೇಳಿಕೊಳ್ಳೋಣ ಅಂದ್ರೆ ಸಂಜೆ 5:30 ನಂತರ ಸಿಗೋದೇ ಇಲ್ಲ. ಬೆಳಗ್ಗೆ 10:30 ನಂತರ ಸಿಗ್ತಾರೆ. ಹೀಗಾದ್ರೆ ನಾವು ಯಾರ ಬಳಿ ನಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಳೋಣ ಎಂದು ಗುಡ್ಡದ ರಂಗಪ್ಪ ಆಕ್ರೋಶ ಹೊರಹಾಕಿದ್ರು. ಇನ್ನು 2022ರಲ್ಲಿ ಸರ್ಕಾರ ಹೊಸ ಆದೇಶವನ್ನ ಹೊರಡಿಸಿದ್ದು ರಸ್ತೆ ವ್ಯಾಪ್ತಿಯಿಂದ ಎಷ್ಟು ದೂರದಲ್ಲಿ ಕಟ್ಟಡ ಚರಂಡಿ ಇರಬೇಕೆಂದು ಆದೇಶ ನೀಡಿದ್ರೂ ಕೂಡ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ದುರುದ್ದೇಶದಿಂದ ಒತ್ತುವರಿದಾರರಿಗೆ ಅನುಕೂಲ ಮಾಡಿಕೊಡಲೆಂದೇ ರಾತ್ರೋರಾತ್ರಿ ರಸ್ತೆ ಲಿಮಿಟ್ನಲ್ಲಿ JCB ಮೂಲಕ ಚರಂಡಿ ತಗ್ಸಿದ್ದಾರೆ ಎಂದು ಗಂಭೀರ ಆರೋಪವನ್ನ ಮಾಡಿದ್ರು. ಈ ಬಗ್ಗೆ ನಾವು ಸಂಬಂಧಪಟ್ಟವ್ರ ಹತ್ರ ಮಾತಾಡಿದರೆ ಯಾರು ಅದ್ರ ಬಗ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. PDO ಅವರಿಗೆ ಕೇಳಿದರೆ ರಸ್ತೆ ನನಗೆ ಬರಲ್ಲ, ನೀವು PWD ಅವರಿಗೆ ಕೇಳ್ರಿ ಅಂತ ಹೇಳ್ತಾರೆ. ಆದರೆ PDO ಅವರು ಸರ್ಕಾರಿ ಸಿಮ್ನ ಉಪಯೋಗಿಸ್ತಾ ಇಲ್ಲ, ತಮ್ಮ ಸ್ವಂತ ಸಿಮ್ನ ಮಾತ್ರ ಉಪಯೋಗಿಸ್ತಾರೆ. ಅವರು ಯಾವುದಾದ್ರೂ ಸಮಸ್ಯೆ ಹೇಳಬೇಕು ಸಾರ್ವಜನಿಕರು ಅಂದರೆ ಸಂಜೆ 5:30 ನಂತರ ಸಿಗಲ್ಲ, ಬೆಳಿಗ್ಗೆ 10:00 ನಂತರ ಸಿಗ್ತಾರೆ. ಇದನ್ನು ಸಂಬಂಧಪಟ್ಟಂಥ ಇಲಾಖೆ ನಾವು PWD ಅವರಿಗೆ ಗಮನಕ್ಕೆ ತಂದ್ವಿ. ಈ ಥರ ರಸ್ತೆಯನ್ನು ಒತ್ತುವರಿ ಮಾಡಿ ಗ್ರಾಮ ಪಂಚಾಯತಿಯವರೇ ಒತ್ತುವರಿದಾರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. 2022 ಸರ್ಕಾರ ಹೊಸ ಆದೇಶನ ಹೊರಡಿಸಿದೆ. ರಸ್ತೆ ಗಡಿಯಿಂದ ಎಷ್ಟು ದೂರದಲ್ಲಿ ಕಟ್ಟಡಗಳನ್ನ ಕಟ್ಟಬೇಕು ಅಥವಾ ಚರಂಡಿ ಇದು ಮಾಡಬೇಕು ಅಂತ ಹೊರಡಿಸಿದೆ. ಈ ಒಂದು ಆದೇಶ ಪಂಚಾಯತಿನವ್ರಿಗೂ ಗೊತ್ತಿದೆ. ಆದರೂ ದುರುದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಇವರು ಇದನ್ನು ಉಲ್ಲಂಘನೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡ್ತಾ ಇದ್ದಾರೆ. ಇದನ್ನು ತಾವು ಎಲ್ಲ ಇದರ ಅಧಿಕಾರಿಗಳು, ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ತಾವರೆಕೆರೆಯಿಂದ ಹುಲಿದುರ್ಗ ಹೋಗೋ MDR ರೋಡು, ಮೇಜರ್ ಡಿಸ್ಟ್ರಿಕ್ಟ್ ರೋಡು, ಈಗ ಅದು ರಾಜ್ಯ ಹೆದ್ದಾರಿಯಾಗಿ ಪರಿವರ್ತನೆ ಆಗಿದೆ. ಇದನ್ನು ಗ್ರಾಮ ಪಂಚಾಯತಿ ಸದಸ್ಯರುಗಳ ಮುಂದೆ ನಿಂತ್ಕೊಂಡು ರಾತ್ರೋರಾತ್ರಿ JCB ಮೂಲಕ, ಅದು ನಿನ್ನೆ ಶನಿವಾರ ಆಗಿರೋದ್ರಿಂದ ಇವತ್ತು ಭಾನುವಾರ, ಯಾವುದೇ ಅಧಿಕಾರಿಗಳಾಗಲಿ ಮತ್ತೊಬ್ಬರಲ್ಲಿ ಯಾರೂ ಬಂದು ಕೇಳೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ರಾತ್ರೋರಾತ್ರಿ ಅವರು ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ಈಗ ಮಾಡ್ತಿರ್ತಕ್ಕಂಥ ಕೆಲಸದ ಬಗ್ಗೆ ಸಾರ್ವಜನಿಕರಿಗೆ ಯಾವುದೇ ಮಾಹಿತಿ ಇಲ್ಲ. ಯಾವ ಯೋಜನೆಯಲ್ಲಿ ಮಾಡ್ತಾ ಇದ್ದಾರೆ, ಯಾರಿಗೆ ಟೆಂಡರ್ ಆಗಿದೆ ಅಥವಾ ಇನ್ನೇನಾಗಿದೆ ಅಂತಕ್ಕಂಥ ಮಾಹಿತಿನ ಕಿಂಚಿತ್ತು ಯಾರಿಗೂ ಗೊತ್ತಿಲ್ಲ. ಕೇಳಕ್ಕೆ ಹೋದ್ರೂ ಹೇಳ್ತಾ ಇಲ್ಲ. ದೌರ್ಜನ್ಯದಿಂದ ರಾತ್ರಿ 8:30 ಮೇಲೆ ಇವರು ಇದನ್ನು ಕಾಮಗಾರಿನ ಪ್ರಾರಂಭ ಮಾಡಿದ್ದಾರೆ. ಈ ಬಗ್ಗೆ
ಸಂಬಂಧಪಟ್ಟಂತ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಇನ್ನು ಈ ಬಗ್ಗೆ ಪಿಡಿಒ ಅಧಿಕಾರಿ ನಾಗರಾಜು ಪ್ರತಿಕ್ರಿಯೆ ನೀಡಿದ್ದು, ರಥೋತ್ಸವದ ಪ್ರಯುಕ್ತ ಚರಂಡಿಗಳನ್ನ ಕ್ಲೋಸ್ ಮಾಡಿ ಅಂಗಡಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ರಥೋತ್ಸವ ಮುಗಿದ ಬಳಿಕ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರ ಒಪ್ಪಿಗೆ ಪಡೆದು ಮುಚ್ಚಿ ಹೋಗಿರುವ ಚರಂಡಿಗಳನ್ನ ತೆಗೆಯುತ್ತಿದ್ದೇವೆ ಎಂದು ಉತ್ತರಿಸಿದ್ದಾರೆ. ಅಲ್ಲದೆ ರಾತ್ರಿ ವೇಳೆಯೇ ಕಾಮಗಾರಿ ನಡೆಸಲು ಕಾರಣವನ್ನ ವಿವರಿಸಿದ್ದು, ಬೆಳಗ್ಗೆ ವೇಳೆ ಟ್ರಾಫಿಕ್ ಇರುತ್ತೆ, ಹಾಗಾಗಿ ರಾತ್ರಿ ಸಮಯದಲ್ಲಿ ಕೆಲಸ ಮಾಡ್ತಿದ್ದೇವೆ ಎಂದು ಉತ್ತರಿಸಿದ್ದಾರೆ. ಸರ್, ತಾವೇನಿಗೆ ಕೇಳಿದಿರಿ, ಅದು ಈ ಹಿಂದೆ ಏನು ಬಂಡಿ ರಂಗನಾಥ ಸ್ವಾಮಿ ಜಾತ್ರೆ ನಡೀತದೆ ಕಳೆದ ವಾರ. ಆ ಸಂದರ್ಭದಲ್ಲಿ ತಾಲೂಕು ಮಟ್ಟದಲ್ಲಿ ಒಂದು ಸಭೆ ಆದಾಗ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಅಲ್ಲಿನ ಸಮಿತಿ ನಮಗೆ ಅಲ್ಲಿನ ಚರಂಡಿಗಳ ಮೇಲೆ ಮತ್ತು ಮುಂದ್ಗಡೆಗೆ ಕೆಲವರು ಶೀಟ್ಗಳು ಹಾಕ್ಕೊಂಡು ಪೆಟ್ಟಿಗೆಗಳು ಇಟ್ಕೊಂಡು ಅವರು ಒಂದು ಅಕ್ವೈರ್ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಡ್ತಾರೆ. ಅದನ್ನು ತೆರವುಗೊಳಿಸದೆ ಹೊರತು ರಥ ಬೀದಿಯಲ್ಲಿ ರಥವನ್ನು ಮಾಡಲಿಕ್ಕೆ ಆಗಲ್ಲ ಅನ್ನೋ ಒಂದು ಮಾಹಿತಿಯನ್ನು ಅವರು ಲಿಖಿತವಾಗಿ ಪಂಚಾಯತಿ ಕೂಡ ಕೊಡ್ತಾರೆ. ಆ ನಿಟ್ಟಿನಲ್ಲಿ ನಾವು ತನಿಖೆ ನಡೆಸಿ ನಾವು ಅಲ್ಲಿ ಯಾರ್ಯಾರು ನಮ್ಮ ಏನು ಎಕ್ಸಿಸ್ಟಿಂಗ್ ಡ್ರೈನೇಜ್ ಇದೆ ಅದ್ರ ಮೇಲೆ ಮತ್ತು ಅದು ಮುಂದ್ಗಡೆ ಹಾಕ್ಕೊಂಡಿದ್ವಿ ಅವರಿಗೆ ನೋಟಿಸನ್ನು ಕೊಟ್ಟು ತೆರವುಗೊಳಿಸಲಿಕ್ಕೆ ಸೂಚನೆ ಕೊಟ್ಟಿದ್ವಿ. ಅದ್ರ ಪ್ರಕಾರ ಅವರು ಜಾತ್ರೆಗಿಂತ ಮೊದಲು ತೆರವುಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ಹರೀಶ್ ಸರ್ ಕೂಡ ಬಂದು ಅವರು ಕೂಡ ಮೌಖಿಕ ಅವರಿಗೆಲ್ಲರೂ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ತೆರವುಗೊಳಿಸಿದ ನಂತರ ಜಾತ್ರಾ ಮಹೋತ್ಸವ ನಡೆದಿದೆ. ಕಳೆದ ಶುಕ್ರವಾರ ಜಾತ್ರಾ ಮಹೋತ್ಸವ ಮುಗಿದ ನಂತರ ಅಲ್ಲಿನ ಅಂಗಡಿಗಳೆಲ್ಲ ಹೋದ್ಮೇಲೆ ನಾವು ಆ ಚರಂಡಿಗಳನ್ನ ಈಗಾಗಲೇ ಎಲ್ಲ ಮುಚ್ಕೊಂಡಿದ್ದರಿಂದ ಆ ಚರಂಡಿಗಳನ್ನು ತಕ್ಷಣವೇ ರಿಪೇರಿ ಮಾಡಿಸಿ ಅಲ್ಲಿ ಅನೈರ್ಮಲ್ಯವನ್ನು ಹೋಗಲಾಡಿಸೋ ಉದ್ದೇಶದಿಂದ ನಾವು ಟ್ರಾಫಿಕ್ ಕೂಡ ಹೆವಿ ಇರೋದ್ರಿಂದ ಸಂಜೆ ಟೈಮು ನಾವು ಅದನ್ನು ಎವಿಕ್ಟ್ ಮಾಡಿದ್ವಿ. ಏನು ಮುಚ್ಚೋಗಿರೋ ಚರಂಡಿಗಳನ್ನ ತೆಗೆದಿದ್ದೀವಿ. ಅದನ್ನು ಗ್ರಾಮ ಪಂಚಾಯಿತಿಯ ಸ್ವಂತ ಅನುದಾನಗಳಲ್ಲಿ ನಮ್ಮ ಎಲ್ಲ ಸದಸ್ಯರು ಒಪ್ಪಿ ಅದನ್ನು ಅಧ್ಯಕ್ಷರು ಸದಸ್ಯರು ಒಪ್ಪಿ ಅದನ್ನು ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕ್ರಿಯಾ ಯೋಜನೆ ಅನುಸಾರ ನಾವು ಕಾಮಗಾರಿನ ಅನುಷ್ಠಾನ ಮಾಡಿ ಅಲ್ಲಿ ಒಳ್ಳೆ ಡ್ರೈನೇಜ್ ನಿರ್ಮಾಣ ಮಾಡಿ ಮತ್ತು ರಸ್ತೆಗೂ ಕೂಡ ಒಂದು ಒಳ್ಳೆ ವ್ಯೂ ಬರೋಂಗೆ ಮಾಡಲಿಕ್ಕೆ ನಾವೆಲ್ಲ ಕೂಡ ತೀರ್ಮಾನ ಮಾಡಿದ್ವಿ ಸರ್. ಈಗ ರಾತ್ರಿ ಹೊತ್ತು ಕಾಮಗಾರಿ ಶುರು ಮಾಡಿದ್ದೀರಾ ಅನ್ನೋದು ಉದ್ದೇಶ ಇಷ್ಟೇ ಸರ್. ರಾತ್ರಿ ಹೊತ್ತು ಯಾಕೆ ಮಾಡ್ತೀವಿ ಅಂತಂದರೆ ಅಲ್ಲಿ ತುಂಬ ವೆಹಿಕಲ್ ಅದು ಮೂಮೆಂಟ್ ಆಗುತ್ತೆ. ಅದು ಪ್ರಮುಖವಾದ ರಥಬೀದಿ ಇದೆ ಮತ್ತು ಶಾಗದಡು ಮುಂತಾದ ಹಳ್ಳಿಗಳು ಹೋಗ್ತಕ್ಕಂಥ ಒಂದು ರಸ್ತೆ ಇದೆ. ಆ ನಿಟ್ಟಿನಲ್ಲಿ ನಾವು ರಾತ್ರಿ 8:30 ಮೇಲೆ ಟ್ರಾಫಿಕ್ ಕಡಿಮೆ ಇರುತ್ತೆ ಅಂತ ರಾತ್ರಿ ಹೊತ್ತು ನಾವು ವೇಟ್ ಮಾಡಿದ್ದೀವಿ ಸರ್. ಅದೇನೇ ಆಗ್ಲಿ, ರಸ್ತೆ ವ್ಯಾಪ್ತಿಗೆ ಬರುವ ಜಾಗದಲ್ಲಿ ಚರಂಡಿ ತೆಗಿತಾ ಇದ್ದು ಸಾಕಷ್ಟು ವಿವಾದ ಸೃಷ್ಟಿಯಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸರಿಯಾದ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.